ನನ್ನ ಇಂಟರ್ವ್ಯೂ ನಾನು ಹೇಳಿದ್ದು ಫಸ್ಟ್ ನೀವು ಅನ್ಕೊಂಡಿರೋದು ನನ್ನ ಇಂಟರ್ವ್ಯೂ ನಾನು ಹೇಳಿದ್ದು ಪ್ರತಿ ಚಾನೆಲ್ನವರು ಇವತ್ತು ಇಷ್ಟು ಕೋಟಿ ರೆವಿನ್ಯೂ ಕರ್ನಾಟಕದಲ್ಲಿ ತಗೋತಾ ಇದ್ದಾರೆ. ಅವರ ಸಾಮಾಜಿಕ ಬದ್ಧತೆ ಏನು ಪ್ರಶ್ನೆ ಮಾಡೋದು ಒಂದು ಮಾಧ್ಯಮದ ಕರ್ತವ್ಯ. ಎಲ್ಲಾ ಇಶ್ಯೂಗಳನ್ನ ರೈಸ್ ಮಾಡೋದು, ಜನಗಳ ಮುಂದೆ ಪ್ರೊಡ್ಯೂಸ್ ಮಾಡೋದು, ಅದರಿಂದ ಯಾರ್ಯಾರಿಂದ ಏನೇನು ಉತ್ತರ ಕೊಡಿಸ್ಬೇಕು ಅದು ಜನಗಳ ಮುಂದೆ ಪ್ರೆಸೆಂಟ್ ಮಾಡೋದು ಮಾಧ್ಯಮದ ಕರ್ತವ್ಯ ಅಲ್ವಾ? ಹೌದು. ಆ ಕರ್ತವ್ಯದ ಜೊತೆಗೆ ಎಲ್ಲರ ಕರ್ತವ್ಯಗಳನ್ನ ಪ್ರಶ್ನೆ ಮಾಡುವಂತ ಒಂದು ಹಕ್ಕನ್ನು ಮಾಧ್ಯಮ ಇಟ್ಕೊಂಡಿದೆ, ಫ್ರೀಡಮ್ ಆಫ್ ಸ್ಪೀಚ್ ಅಲ್ವಾ ಸರ್? ಈಗ ನಾನ್ ಕೇಳ್ತಾ ಇರೋದು ಮಾಧ್ಯಮ ಹೋಗ್ತಿರೋ ದಿಕ್ಕು, ಮಾಧ್ಯಮ ನಡ್ಕೋತಿರೋ ರೀತಿ ಬಗ್ಗೆನೂ ಕೆಲವು ಪ್ರಶ್ನೆಗಳು ಜನಸಾಮಾನ್ಯರಿದೆ. ಅದನ್ನ ಕೇಳೋ ಫ್ರೀಡಮ್ ಆಫ್ ಸ್ಪೀಚ್ ನಮಗಿಲ್ವಾ? ಇದೆ 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 ಅಂದಾಗ ನಾನು ಎಲ್ಲಿ ಕೇಳಬೇಕು? ಈಗ ನಿಮ್ನ ಕೇಳಬೇಕಂದ್ರೆ ನಿಮ್ ಚಾನೆಲ್ ಬರಬೇಕು, ಇನ್ನೊಬ್ಬರನ್ನ ಕೇಳಬೇಕು ಅಂದ್ರೆ ಇನ್ನೊಬ್ಬರ ಚಾನೆಲ್ ಬರಬೇಕು. ಸಾರಿ ಯಶ್, ಐ ಹ್ಯಾವ್ ಟು ಇಂಟರ್ಫಿಯರ್ ವಿತ್ ಯು ನೌ. ದಟ್ ಈಸ್ ಲೆಫ್ಟ್ ಟು ಯು. ಯು ಟೇಕ್ ದಟ್ ಚಾಯ್ಸ್. ನಾನಿವಾಗ ಚಾನೆಲ್ ನ ಬಿಟ್ಬಿಡೋಣ ಅಂತಿದ್ದೀನಿ. ನಾನೀಗ ಇಟ್ ಇಸ್ ನಾಟ್ ಅಬೌಟ್ ಚಾನೆಲ್, ಇಟ್ ಇಸ್ ಅಬೌಟ್ ದ ಪರ್ಸನಾಲಿಟೀಸ್ ಅಂತ. ಸರ್ ಯಾಕೆ ಬರ್ಬೇಕಾ? ವೈ ಡು ಯು ಎಕ್ಸ್ಪೆಕ್ಟ್ ಮೀ? ಯು ಮೇಕ್ ಎ ವೇದಿಕೆ ಅಂಡ್ ಐ ಶುಡ್ ಕಮ್ ಅಂತ ನೀವ್ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ? ನಾನು ಯಾಕೆ ಎಕ್ಸ್ಪೆಕ್ಟ್? ನನಗೆ ಜಾಗ ಇರೋ ಜಾಗದಲ್ಲಿ ನಾನು ಕರೀಬಹುದೇ ಹೊರತು ನೀವು ಕರೆದಿದ್ದ ಜಾಗಕ್ಕೆ ಬರಕ್ಕಾಗಲ್ಲ ನನಗೆ. ವೈ ಶುಡ್ ಐ ಕಮ್? ಐ ಹ್ಯಾವ್ ನಾಟ್ ಆಸ್ಕ್ಡ್ ಯು ಟು ಚಾಲೆಂಜ್ ಮೀ ಆನ್ ದ ಟ್ವಿಟರ್. ಡಿಡ್ ಐ ಆಸ್ಕ್ ಯು? ಡಿಡ್ ಐ ಆಸ್ಕ್ ಯು ಟು ಚಾಲೆಂಜ್ ಮೀ ಆನ್ ಇಟ್? ಈಗ ನೀವು ನಿಮ್ಮ ವೈಯಕ್ತಿಕ ನಿರ್ಧಾರ